Hello friends, welcome to my channel all about education. ನಾವು ಇವತ್ತು ಇಂಗ್ಲಿಷ್ ಗ್ರಾಮರ್ದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಕಲಿಯೋಣ. ಇದು ಪೇಪರ್ 1 ಮತ್ತು ಪೇಪರ್ 2 ಇಬ್ಬರಿಗೂ ಯೂಸ್ಫುಲ್. ಓಕೆ, ಫಸ್ಟ್ ಕ್ವೆಶ್ಚನ್, ಐಡೆಂಟಿಫೈ ದ ಅಬ್ಜೆಕ್ಟಿವ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ದ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ದ ಲೇಜಿ ಡಾಗ್. ಈ ಸೆಂಟೆನ್ಸಲ್ಲಿ ಯಾವುದು ಅಬ್ಜೆಕ್ಟಿವ್ ಫೈಂಡ್ ಔಟ್ ಮಾಡಿ, ಗೆಸ್ ಮಾಡಿ. ಆಪ್ಷನ್ಸ್ ಇದೆ ನೋಡಿ, ಫಾಕ್ಸ್, ಜಂಪ್ಸ್, ಕ್ವಿಕ್, ಓವರ್ ಯಾವುದಿದೆ? ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್, ಕ್ವಿಕ್. ದ ಕ್ವಿಕ್ ಬ್ರೌನ್ ಫಾಕ್ಸ್. ಕ್ವಿಕ್ ಆಗಿರಲಿ, ಬ್ರೌನ್ ಆಗಿರಲಿ, ಇದೆಲ್ಲ ಅಬ್ಜೆಕ್ಟಿವ್ ಆಗಿರುತ್ತೆ. ಬ್ರೌನ್ ಕಲರ್ಸ್ ಆಗಿರಲಿ, ಅದು ಅಬ್ಜೆಕ್ಟಿವ್ ಆಗಿರುತ್ತೆ. ಕ್ವಿಕ್ ಬ್ರೌನ್ ಫಾಕ್ಸ್ ಇದೆಯಲ್ಲ, ಇದರಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಬ್ಜೆಕ್ಟಿವ್. ದಿಸ್ ಈಸ್ ದ ಡ್ಯಾಶ್ ಬುಕ್ ಐ ಹ್ಯಾವ್ ಎವರ್ ರೆಡ್. ಇದಕ್ಕೆ ಆಪ್ಷನ್ಸ್ ನೋಡಿ, ಮೋಸ್ಟ್ ಇಂಟ್ರೆಸ್ಟಿಂಗ್ ಇದೆ, ಮೋರ್ ಇಂಟ್ರೆಸ್ಟಿಂಗ್ ಇದೆ, ಇಂಟ್ರೆಸ್ಟಿಂಗ್ ಅಥವಾ ಮಚ್ ಇಂಟ್ರೆಸ್ಟಿಂಗ್. ಯಾವುದು ಇದರಲ್ಲಿ? ದಿಸ್ ಈಸ್ ದ ಡ್ಯಾಶ್ ಬುಕ್. ಆಪ್ಷನ್ ಎ ಮೋಸ್ಟ್ ಇಂಟ್ರೆಸ್ಟಿಂಗ್ ಇದಕ್ಕೆ ರೈಟ್ ಆನ್ಸರ್. ಇವಾಗ ಮೋಸ್ಟ್ ಏನು ನಿಮಗೆ ಗೊತ್ತಿದೆ. ಮೋಸ್ಟ್ ಏನು ಒಂದು ಸೂಪರ್ಲೇಟಿವ್ ಡಿಗ್ರಿ, ಮೋರ್ ಏನಿದೆ ಒಂದು ಕಂಪ್ಯಾರೇಟಿವ್ ಡಿಗ್ರಿ. ಇದೇ ರೀತಿ ಇವಾಗ ಈ ಸೆಂಟೆನ್ಸಲ್ಲಿ ನಾವು ಮೋಸ್ಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಮೇಲೆ ನೋಡಿ ಬ್ಲೂ ಕಲರಲ್ಲಿ, ವೆನ್ ಯು ಆರ್ ಕಂಪೇರಿಂಗ್ ಒನ್ ಪರ್ಸನ್ ಆರ್ ಥಿಂಗ್ ವಿತ್ ಆಲ್ ಅದರ್ಸ್. ನೀವಿವಾಗ ನಾನು ಇಷ್ಟು ಬುಕ್ ಓದಿದೆ, ಐ ಹ್ಯಾವ್ ಎಷ್ಟೊಂದು ಬುಕ್ ಓದಿದ್ದೀನಿ, ಬಟ್ ಇದುವರೆಗೂ ಇಂಥ ಬುಕ್ ನಾನು ಓದಿಲ್ಲ, ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್ ಇದು ಅಂತಂದ್ಬಿಟ್ಟು ಆವಾಗ ನಾವು ಮೋಸ್ಟ್ ಅನ್ನೋದು ಯೂಸ್ ಮಾಡ್ತೀವಿ. ಅಂದರೆ ಮೋಸ್ಟ್ ಯಾವಾಗ ಯೂಸ್ ಮಾಡ್ತೀವಿ? ವೆನ್ ಯು ಆರ್ ಕಂಪೇರಿಂಗ್ ಒನ್ ಪರ್ಸನ್ ಅಥವಾ ಒನ್ ಥಿಂಗ್ ವಿತ್ ಆಲ್ ಅದರ್ಸ್. ಬೇರೆ ಎಲ್ಲ ಬುಕ್ ಜೊತೆ ಇದನ್ನು ಕಂಪೇರ್ ಮಾಡ್ತಿದ್ದೀರಾ. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್ ಇದು, ಎಲ್ಲ ಬುಕ್ಸ್ ಓದಿದ್ದೀನಿ ಇದುವರೆಗೂ, ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತಂದ್ಬಿಟ್ಟು. ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಐ ಹ್ಯಾವ್ ವಿಸಿಟೆಡ್ ಎವರ್. ಅಂದರೆ ನಾನು ಈ ಥರ ಪ್ಲೇಸ್ಗೆ ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ. ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಐ ಹ್ಯಾವ್ ಎವರ್ ವಿಸಿಟೆಡ್. ಈ ರೀತಿ. ಇವಾಗ ಕ್ವೆಶನಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಇದೆಯಲ್ಲ, ಇಂಟ್ರೆಸ್ಟಿಂಗ್ ಒಂದು ಅಬ್ಜೆಕ್ಟಿವ್. ಅಬ್ಜೆಕ್ಟಿವ್ ಮುಂದೆ ನಾವು ಮೋಸ್ಟ್ ಯೂಸ್ ಮಾಡ್ತೀವಿ. ಇನ್ನೊಂದು ಅಡ್ವರ್ಬ್ ಮುಂದೆನೂ ನಾವು ಮೋಸ್ಟ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿ, ದೀಸ್ ಆರ್ ಫುಡ್ಸ್ ದ ಬಾಡಿ ಕ್ಯಾನ್ ಡೈಜೆಸ್ಟ್ ಮೋಸ್ಟ್ ಈಸಿಲಿ. ಈಸಿಲಿ ಇದೆಯಲ್ಲ, ಇದು ಏನು ಅಡ್ವರ್ಬ್. ಈಸಿಲಿ ಒಂದು ಅಡ್ವರ್ಬ್. ಅಡ್ವರ್ಬ್ಕಿಂತ ಮುಂಚೆ ನಾವು ಮೋಸ್ಟ್ ಯೂಸ್ ಮಾಡ್ತೀವಿ. ಯೂಶ್ವಲಿ ಬಹಳಷ್ಟು ಒಂದು ಅಬ್ಜೆಕ್ಟಿವ್ಸ್ ಜೊತೆ ಎಲ್ ವೈ ಅಂತ ಇರುತ್ತೆ. ಈಸಿಲಿ, ಎಲ್ ವೈ, ಇದನ್ನು ಬೇಗ ಗೆಸ್ ಮಾಡ್ಕೊಂಡ್ಬಿಡ್ಬೋದು. ನಿಮಗೆ ಈಸಿ ಕ್ವೆಶನ್ಸೇ ಕೊಡ್ತಾರೆ ಅಡ್ವರ್ಬ್ ಏನು ಕೊಟ್ಟರೆ. ಇನ್ನೊಂದ್ಸರಿ ನೋಡಿ ಅದೇ ಕ್ವೆಶನ್, ದಿಸ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್ ಐ ಹ್ಯಾವ್ ಎವರ್ ರೆಡ್. ನೆಕ್ಸ್ಟ್ ಕ್ವೆಶನ್, ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಹಿ ವಾಂಟ್ಸ್ ಟು ಬೈ ಡ್ಯಾಶ್ ಕಾರ್. ಎ ಬರುತ್ತೋ, ಆ್ಯನ್ ಬರುತ್ತೋ, ಅಥವಾ ದ ಅಥವಾ ನೋ ಆರ್ಟಿಕಲ್ ಯಾವುದಿಲ್ಲಿ ಅಂದರೆ, ಇಲ್ಲಿ ಆಪ್ಷನ್ ನಂಬರ್ ಎ ಇದಕ್ಕೆ ರೈಟ್ ಆನ್ಸರ್. ಹಿ ವಾಂಟ್ಸ್ ಟು ಬೈ ಎ ನ್ಯೂ ಕಾರ್. ಎ ನ್ಯೂ ಕಾರ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಆರ್ಟಿಕಲ್ಸಲ್ಲಿ ನಾವು ಎ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ಸಿಂಗ್ಯುಲರ್ ನೌನ್ ಮುಂದೆ. ಇವಾಗ ಸಿಂಗ್ಯುಲರ್ ಏನಿದೆ, ಕಾರ್. ಕಾರ್ ಏನಿದೆ, ಒಂದು ನೌನ್. ಸಿಂಗ್ಯುಲರ್ ನೌನ್ ಮುಂದೆ ಎ ಯೂಸ್ ಮಾಡ್ತೀವಿ. ಒಂದು ನ್ಯೂ ಅನ್ನೋದೇನಿದೆ, ಒಂದು ಏನಿದೆ ನ್ಯೂ ಅನ್ನೋದು, ಒಂದು ಎನ್, ಒಂದು ಕಾನ್ಸನೆಂಟ್ ವರ್ಡ್ ಆಗಿದೆ, ವವಲ್ ಇಲ್ಲ. ಸೊ ಒಂದು ಕಾನ್ಸನೆಂಟ್ ವರ್ಡ್ ಮುಂದೆ ನಾವು ಎ ಯೂಸ್ ಮಾಡ್ತೀವಿ. ಎ ಕಾರ್, ಎ ನ್ಯೂ ಕಾರ್. ನೆಕ್ಸ್ಟ್ ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ನೋಡಿ, ಇದು ವೆರಿ ಟ್ರಿಕ್ಕಿ ಕ್ವೆಶನ್. ಡ್ಯಾಶ್ ಐಫಿಲ್ ಟವರ್ ಈಸ್ ಲೊಕೇಟೆಡ್ ಇನ್ ಪ್ಯಾರಿಸ್. ಐಫಿಲ್ ಟವರ್ ಈಸ್ ಲೊಕೇಟೆಡ್ ಇನ್ ಪ್ಯಾರಿಸ್ ನಿಮಗೆ ಗೊತ್ತಿದೆ. ಇಲ್ಲಿ ಯಾವ ಆರ್ಟಿಕಲ್ ಯೂಸ್ ಮಾಡ್ತೀವಿ? ಎ ಐಫಿಲ್ ಟವರೋ ಅಥವಾ ಆ್ಯನ್ ಯೂಸ್ ಮಾಡ್ತೀವೋ ಅಥವಾ ದ ಯೂಸ್ ಮಾಡ್ತೀವಿ? ಇಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ಆಪ್ಷನ್ ಸಿ, ದ ಐಫಿಲ್ ಟವರ್ ಈಸ್ ಲೊಕೇಟೆಡ್ ಇನ್ ಪ್ಯಾರಿಸ್. ದ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಐಫಿಲ್ ಟವರ್ ಇದೆಯಲ್ಲ, ಇಲ್ಲಿ ನಿಮಗೆ ಈ ಎ ಐ ಒ ಯು ಮುಂದೆ ನಾವು ಆ್ಯನ್ ಯೂಸ್ ಮಾಡ್ತೀವಿ ಅಂತ ಆ್ಯನ್ ಬರೆದು ಬಿಡ್ತೀರಾ. ಸೊ ಇದಕ್ಕೆ ಆ್ಯನ್ ಬರೆಯೋಲ್ಲ. ಏನಕ್ಕೆ ಅಂದರೆ, ಒಂದು ದ ಏನಿದೆ, ಒಂದು ಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ದ ಒಂದು ಡೆಫಿನೆಟ್ ಆರ್ಟಿಕಲ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು ಅಂತಂದರೆ, ಒಂದು ಜಾಗ್ರಫಿಕಲ್ ಥಿಂಗ್ಸ್ ಆಗಿರಲಿ. ಇವಾಗ ದ ಈಸ್ಟ್, ದ ನಾರ್ತ್, ದ ಸೌತ್, ಈ ಥರ ನಾವು ಯೂಸ್ ಮಾಡ್ತೀವಿ, ದ ಯೂಸ್ ಮಾಡ್ತೀವಿ. ಇನ್ನೊಂದು, ಇವಾಗ ಇದೇನಿದೆ, ಬಹಳಷ್ಟು ಮಾನ್ಯುಮೆಂಟ್ಸ್ ಇದೆ, ಆದರೆ ಈ ಮಾನ್ಯುಮೆಂಟ್ ಏನಿದೆ, ಐಫಿಲ್ ಟವರ್ ಮಾತ್ರ, ಈ ಟವರ್ ಮಾತ್ರ ಒಂದೇ ಒಂದು ಟವರ್ ಇರೋದು, ಐಫಿಲ್ ಟವರ್. ಓಕೆ, ಸೊ ಐಫಿಲ್ ಅನ್ನೋದು ಒಂದು
ಅದು ಕಟ್ಟಿದ್ರಲ್ಲ ಅವ್ರ ಹೆಸರು, ಅದಕ್ಕೆ ನಾವು ಇಲ್ಲಿ ದ ಅಂತ ಯೂಸ್ ಮಾಡ್ತೀವಿ. ಮೇನ್ ನಿಮಗೆ ಏನಿದೆ ಇಲ್ಲಿ ಒಂದು ಮಾನ್ಯುಮೆಂಟ್, ಇದು ಐಫೆಲ್ ಟವರ್ ಏನಿದೆ ಒಂದು ಮಾನ್ಯುಮೆಂಟ್. ಆ ಮಾನ್ಯುಮೆಂಟ್ ಮುಂದೆ ನಾವು ಏನು ಯೂಸ್ ಮಾಡ್ತೀವಿ, ಆರ್ಟಿಕಲ್ ದ ಯೂಸ್ ಮಾಡ್ತೀವಿ, ದ ಐಫೆಲ್ ಟವರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಸೆಂಟೆನ್ಸ್ ಈಸ್ ಕರೆಕ್ಟ್? ಫಸ್ಟ್ ಆಪ್ಷನ್, ಐ ಸಾ ಎ ಮೂವಿ ಲಾಸ್ಟ್ ನೈಟ್. ಸೆಕೆಂಡ್ ಆಪ್ಷನ್, ಐ ಸಾ ಆ್ಯನ್ ಮೂವಿ ಲಾಸ್ಟ್ ನೈಟ್. ಥರ್ಡ್ ಆಪ್ಷನ್, ಐ ಸಾ ದ ಮೂವಿ ಲಾಸ್ಟ್ ನೈಟ್. ಯಾವುದಿದ್ರಲ್ಲಿ ಮೂರಲ್ಲಿ ನೋಡೋಣ. ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್, ಐ ಸಾ ಎ ಮೂವಿ ಲಾಸ್ಟ್ ನೈಟ್. ನಾವು ಯಾವತ್ತು ಮೂವಿಗೆ ಎ ಮೂವಿ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಸುಮ್ಮನೆ ಒಂದು ಸ್ಯಾಂಪಲ್ ಪ್ಯಾರಾಗ್ರಾಫ್ ಕೊಟ್ಬಿಟ್ಟಿದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಂದ್ಬಿಟ್ಟು. ಎ ಮತ್ತು ದ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಫಸ್ಟ್ ಇಲ್ಲಿ ನೋಡಿ, ಈ ಲೈನಲ್ಲಿ ಫಸ್ಟ್ ಲೈನಲ್ಲಿ ದ ಮೂವೀಸ್ ಏನಿದೆ ಪ್ಲೂರಲ್ ಇದ್ದಾಗ ನಾವು ಅದ್ರ ಮುಂದೆ ದ ಯೂಸ್ ಮಾಡ್ತೀವಿ. ಮೂವೀಸ್ ಪ್ಲೂರಲ್ ಇದ್ದಾಗ. ಈ ಲೈನಲ್ಲಿ ನೋಡಿ, ಎ ಮೂವಿ ಅಂತ ಇದೆ, ಎ ಮೂವಿ ಯಾವಾಗ ಸಿಂಗ್ಯುಲರ್ ಇದ್ದಾಗ. ಮೂವೀಸ್ ಇದ್ದಾಗ ಪ್ಲೂರಲ್ ಇದ್ದಾಗ ಮೂವೀಸ್ನ ಅದ್ರ ಮುಂದೆ ನಾವು ದ ಯೂಸ್ ಮಾಡ್ತೀವಿ, ಆರ್ಟಿಕಲ್ ದ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಸಿಮಿಲಿ. ಇದರಲ್ಲಿ 4 ಆಪ್ಷನಲ್ಲಿ ಯಾವುದು ಸಿಮಿಲಿ ಐಡೆಂಟಿಫೈ ಮಾಡಬೇಕು? ಫಸ್ಟ್ ಆಪ್ಷನ್, ಶಿ ಈಸ್ ಬ್ರೇವ್. ಸೆಕೆಂಡ್, ಶಿ ಈಸ್ ಎ ಲಯನ್. ಥರ್ಡ್ ಆಪ್ಷನ್, ಶಿ ಈಸ್ ಆ್ಯಸ್ ಬ್ರೇವ್ ಆ್ಯಸ್ ಎ ಲಯನ್. ಡಿ, ಶಿ ಈಸ್ ಬ್ರೇವರಿ. ಇವಾಗಲೇ ಬಹಳಷ್ಟು ನೋಡಿದ್ದೀರ ಗ್ರಾಮರ್ ವೀಡಿಯೋಸ್ನ. ಇವಾಗ ಎಕ್ಸಾಮ್ 2 ಡೇಸ್ ಇದೆ. ಸೊ ಇವಾಗ ಏನಿದಕ್ಕೆ ಆನ್ಸರ್ ನೀವು ಗೆಸ್ ಮಾಡಬೇಕು. ಓಕೆ, ಐಡೆಂಟಿಫೈ ದ ಸಿಮಿಲಿ ಯಾವುದಿದ್ರಲ್ಲಿ ಸಿಮಿಲಿ? ಆಪ್ಷನ್ ಸಿ, ಶಿ ಈಸ್ ಆ್ಯಸ್ ಬ್ರೇವ್ ಆ್ಯಸ್ ಎ ಲಯನ್. ಇವಾಗ ನಿಮಗೆ ಕ್ವೆಶನಲ್ಲಿ ಆ್ಯಸ್ ಅಂತ ಇರುತ್ತೆ ಅಥವಾ ಲೈಕ್ ಅಂತ ಇರುತ್ತೆ. ಈ ರೀತಿ ಇದ್ದಾಗ ಅದು ಸಿಮಿಲಿ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸಿಮಿಲಿ? ಹಿ ಈಸ್ ಅ ರಾಕ್, ಶಿ ಡ್ಯಾನ್ಸ್ ಲೈಕ್ ಅ ಲೀಫ್ ಇನ್ ದ ವಿಂಡ್. ಥರ್ಡ್, ಟೈಮ್ ಈಸ್ ಅ ಥೀಫ್. ಡಿ, ಹರ್ ಸ್ಮೈಲ್ ವಾಸ್ ಸನ್ಶೈನ್. ನೋಡಿ, ಇಲ್ಲಿ ನಾನು ಹೇಳಿದ ತಕ್ಷಣ ನೀವು ಕ್ವಶನ್ ನೋಡಿದ ತಕ್ಷಣ 1 ಸೆಕೆಂಡಲ್ಲೇ ಆನ್ಸರ್ ಕಂಡು ಹಿಡಿದುಬಿಡ್ತೀರಾ ನೀವು. ಏನಿಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸಿಮಿಲಿ? ಆಪ್ಷನ್ ಬಿ, ಶಿ ಡ್ಯಾನ್ಸ್ಡ್ ಲೈಕ್ ಎ ಲೀಫ್ ಇನ್ ದ ವಿಂಡ್. ರೈಟ್ ಆನ್ಸರ್, ಶಿ ಡ್ಯಾನ್ಸ್ಡ್ ಲೈಕ್ ಅಂತ ಬಂತಲ್ವಾ? ಓಕೆ, ಲೈಕ್ ಅಂತ ಇದೆ, ಇದು ಸಿಮಿಲಿ. ಟಿಕ್ ಅಂತ ಹಾಕ್ಬಿಡ್ಬೋದು, ಟೈಮ್ ವೇಸ್ಟ್ ಆಗೋದಿಲ್ಲ ಈ ಥರ ಮಾಡಿದ್ರೆ. ನಿಮಗೆ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ ಹೇಗೆ ನೀವು ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ ಮಾಡಬೇಕು, ಯಾವ್ಯಾವ ಕ್ವೆಶನ್ಸ್ಗೆ ಎಷ್ಟೆಷ್ಟು ಟೈಮ್ ನೀವು ಯಾವ್ಯಾವ ಸಬ್ಜೆಕ್ಟ್ಗೆ ಕೊಡಬೇಕು ಅಂತಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಮೆಟಫರ್. ಇವಾಗ ಫಸ್ಟ್ ಆಪ್ಷನಲ್ಲಿ ಏನಿದೆ, ಟೈಮ್ ಸ್ಟೀಲ್ಸ್. ಬಿ, ಟೈಮ್ ಈಸ್ ಆ್ಯಸ್ ಸ್ನಿಕಿ ಆ್ಯಸ್ ಎ ಥೀಫ್. ಇವಾಗ ಆಪ್ಷನ್ ಬಿ ಅಲ್ಲಿ ಏನಿದೆ, ಆ್ಯಸ್ ಅಂತ ಬಂದಿದೆ. ಸೊ ಆ್ಯಸ್ ಅಂತ ಬಂದರೆ ನಿಮ್ಗೆ ಅದು ಸಿಮಿಲಿ ಅಂತ ಅರ್ಥ ಮಾಡ್ಕೋತೀರಾ. ಆಪ್ಷನ್ ಸಿ ಅಲ್ಲಿ ಏನಿದೆ, ಟೈಮ್ ಈಸ್ ಎ ಥೀಫ್ ಅಂತ ಇದೆ. ಆಪ್ಷನ್ ಡಿ ಏನಿದೆ, ಟೈಮ್ ಕ್ಯಾನ್ ಬಿ ಸ್ಟೋಲನ್. ಸೊ ಟೈಮೇ ಒಂದು ಕಳ್ಳ, ಆ ಥರ ಕೊಟ್ಬಿಟ್ಟಿದ್ದಾರೆ ಸೆಂಟೆನ್ಸಲ್ಲಿ. ಅವಳು ಬಿಯರ್, ಶೀ ಈಸ್ ಲೈಕ್ ಎ ಬಿಯರ್ ಅಂತ ಹೇಳ್ತೀರಾ, ಶೀ ಈಸ್ ಎ ಬಿಯರ್ ಅಂತಂದ್ಬಿಟ್ಟು. ಅವ್ರ ಹಾರ್ಟ್ ಈಸ್ ಲೈಕ್ ಸ್ಟೋನ್ ಇದ್ದಂಗೆ, ಅವಳು ಹಾರ್ಟ್ ಹೇಗಿದೆ, ಸ್ಟೋನ್ ಇದ್ದಂಗೆ ಅಂತಂದ್ಬಿಟ್ಟು. ಈಸ್ ಲೈಕ್ ಎ ಅಂತ ಬರಲ್ಲ ಇಲ್ಲಿ, ಲೈಕ್ ಬರಲ್ಲ, ಆ್ಯಸ್ ಬರಲ್ಲ. ಬಟ್ ಕಂಪ್ಯಾರಿಸನ್ ನಡೀತಾ ಇದೆ ಇಲ್ಲಿ. ಮೆಟಫರಲ್ಲಿ ಏನಿರುತ್ತೆ, ಕಂಪ್ಯಾರಿಸನ್ ನಡೀತಾ ಇರುತ್ತೆ, ಆದರೆ ಲೈಕ್ ಮತ್ತು ಆ್ಯಸ್ ಯೂಸ್ ಮಾಡಲ್ಲ. ನೆಕ್ಸ್ಟ್ ಕ್ವೆಶನ್, ವಿಚ್ ಸೆಂಟೆನ್ಸ್ ಕಂಟೈನ್ಸ್ ಎ ಮೆಟಫರ್? ಈ 4 ಆಪ್ಷನಲ್ಲಿ ಯಾವ್ದು ಸೆಂಟೆನ್ಸ್ ಇದೆ ನೋಡೋಣ. ಫಸ್ಟ್ ಆಪ್ಷನ್, ದ ಕ್ಲಾಸ್ ರೂಮ್ ವಾಸ್ ಆ್ಯಸ್ ಸೈಲೆಂಟ್ ಆ್ಯಸ್ ಎ ಲೈಬ್ರರಿ. ಇದೊಂದು ಸಿಮಿಲಿ, ಎಕ್ಸಾಂಪಲ್ ಸಿಮಿಲಿಗೆ. ಆಪ್ಷನ್ ಬಿ ನೋಡಿ, ಹರ್ ವಾಯ್ಸ್ ಈಸ್ ಮ್ಯೂಸಿಕ್ ಟು ಮೈ ಇಯರ್ಸ್. ಇದಕ್ಕೆ ಸೆಂಟೆನ್ಸ್, ಇದು ಮೆಟಫರ್ ಒಂದು. ಏನಕ್ಕೆ ಅಂದರೆ, ಹರ್ ವಾಯ್ಸ್ ಈಸ್ ಮ್ಯೂಸಿಕ್ ಟು ಮೈ ಇಯರ್ಸ್. ವಾಯ್ಸಿಗೆ ಮ್ಯೂಸಿಕ್ ಜೊತೆ ಕಂಪೇರ್ ಮಾಡಿದ್ದಾರೆ, ಆದರೆ ಇಲ್ಲಿ ಆ್ಯಸ್ ಮತ್ತು ಲೈಕ್ ಯೂಸ್ ಮಾಡಿಲ್ಲ. ಹರ್ ವಾಯ್ಸ್ ಈಸ್ ಮ್ಯೂಸಿಕ್ ಟು ಮೈ ಇಯರ್ಸ್, ಇದೊಂದು ಮೆಟಫರ್. ಥರ್ಡ್ ಆಪ್ಷನಲ್ಲಿ ಏನಿದೆ, ಹಿ ರ್ಯಾನ್ ಲೈಕ್ ದ ವಿಂಡ್, ಲೈಕ್ ಅಂತ ಬಂದಿದೆ. ಸೊ ಇದೊಂದು ಸಿಮಿಲಿ. ನೆಕ್ಸ್ಟ್ ಕ್ವೆಶನ್, ಚೂಸ್ ದ ಕರೆಕ್ಟ್ ಅಡ್ಜೆಕ್ಟಿವ್. ಇಲ್ಲಿ ಕರೆಕ್ಟ್ ಅಡ್ಜೆಕ್ಟಿವ್ ಯಾವುದು ನಾವು ಚೂಸ್ ಮಾಡಬೇಕು. ಇಲ್ಲಿ ನೋಡಿ, ಇವಾಗ ಆಪ್ಷನ್ಸಲ್ಲಿ ಗುಡ್, ಬೆಟರ್, ಬೆಸ್ಟ್, ಮೋರ್ ಗುಡ್ ಅಂತ ಇದೆ. ಗುಡ್, ಬೆಟರ್, ಬೆಸ್ಟ್ ಏನಿದು ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಅದಕ್ಕೆ ನಾನು ಇಲ್ಲಿ ಕೊಟ್ಟಿರೋದು. ಅದು ಕೂಡ ನಿಮಗೆ ಕ್ವೆಶನಲ್ಲಿ ಕೇಳ್ತಾರೆ, ಅಂದರೆ ಕ್ವೆಶನ್ ಪೇಪರಲ್ಲಿ ಕೇಳ್ತಾರೆ. ಗುಡ್, ಬೆಟರ್, ಬೆಸ್ಟ್ ಅಥವಾ ಬೇರೆ ಯಾವುದೇ ಆಗಿರಲಿ, ಸೂಪರ್ಲೇಟಿವ್ ಡಿಗ್ರಿ ಯಾವುದಿದ್ರಲ್ಲಿ ಅಥವಾ ಕಂಪ್ಯಾರಿಟಿವ್ ಡಿಗ್ರಿ ಯಾವುದಿದ್ರಲ್ಲಿ ಅಂತಂದ್ಬಿಟ್ಟು ಆ ಕ್ವೆಶನ್ಸ್ ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೇಳ್ತಾರೆ. ಓಕೆ, ಇವಾಗ ಇದರಲ್ಲಿ ಕ್ವೆಶನಲ್ಲಿ ಏನಿದೆ ನೋಡಿ, ದಿಸ್ ಕೇಕ್ ಟೇಸ್ಟ್ ಡ್ಯಾಶ್ ದ್ಯಾನ್ ದ ಒನ್ ಯು ಮೇಡ್ ಲಾಸ್ಟ್ ವೀಕ್.
ಲಾಸ್ಟ್ ವೀಕ್ ಮಾಡಿದ್ದಕ್ಕಿಂತ ಇದು ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ ಟೇಸ್ಟ್ ಅಂತಂದ್ಬಿಟ್ಟು ನೀವು ಹೇಳ್ತೀರಾ. ಯಾವ ವರ್ಡ್ ಯೂಸ್ ಮಾಡ್ತೀರಾ ನೀವು? ಇದಕ್ಕಿಂತ ಅದು ಬೆಟರ್ ಇತ್ತು ಅಂತ ಯೂಸ್ ಮಾಡ್ತೀರಾ. ಏನು ನೋಡಿ, ಇವತ್ತು ಮಾಡಿದ್ರಲ್ಲ ಆ ಕೇಕು, ಲಾಸ್ಟ್ ವೀಕ್ ಮಾಡಿದ್ದೆಲ್ಲ ಅದಕ್ಕಿಂತ ಬೆಟರ್ ಇತ್ತು ಅಂತ ಆ ವರ್ಡ್ ಯೂಸ್ ಮಾಡ್ತೀರಾ ನೀವು. ಬೆಟರ್ ಇತ್ತು ಅಂತ ಯೂಸ್ ಮಾಡ್ತೀರಾ. ಸೊ ಬೆಟರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಕಂಪ್ಯಾರಿಸನ್ ಮಾಡಿದಾಗ, ಕಂಪ್ಯಾರಿಟಿವ್ ಡಿಗ್ರಿ ಬೆಟರ್ ಯೂಸ್ ಮಾಡ್ತೀವಲ್ವ, ಅದು ಎಲ್ಲಿ? ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ. ನೆಕ್ಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಡ್ಜೆಕ್ಟಿವ್. ಶಿ ಈಸ್ ದ ಡ್ಯಾಶ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್, ಮೋಸ್ಟ್ ಸ್ಮಾರ್ಟೆಸ್ಟ್. ನೋಡಿ, ಇವಾಗ ಈ ರೀತಿ ಕ್ವೆಶನ್ ಕೇಳಿದಾಗ ನೀವು ಕನ್ಫ್ಯೂಸ್ ಮಾಡ್ಕೋತೀರಾ. ದ ಇದೆ, ಅದಕ್ಕೆ ನೀವು ದ ಆದಮೇಲೆ ಮೋಸ್ಟ್ ಅಂತ ಬರೆದು ಬಿಡ್ತೀರಾ. ಶಿ ಈಸ್ ದ ಮೋಸ್ಟ್ ಸ್ಟೂಡೆಂಟ್, ಶಿ ಈಸ್ ದ ಮೋಸ್ಟ್ ಸ್ಮಾರ್ಟೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತ ಬರೀತೀರಾ. ಅದು ರಾಂಗ್ ಆಗುತ್ತೆ. ಶಿ ಈಸ್ ದ ಮೋಸ್ಟ್ ಸ್ಮಾರ್ಟೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತ ಬರೆದ್ರೆ ರಾಂಗ್ ಆಗುತ್ತೆ. ರಾಂಗ್. ಓಕೆ, ಏನಿದಕ್ಕೆ ರೈಟ್ ಆನ್ಸರ್? ಶಿ ಈಸ್ ದ ಸ್ಮಾರ್ಟೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಏನಕ್ಕೆ ಸ್ಮಾರ್ಟೆಸ್ಟ್ ಅಂತಂದರೆ, ಇವಾಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ನಿಮಗೆ ಸೂಪರ್ಲೇಟಿವ್ ಮತ್ತು ಕಂಪ್ಯಾರಿಟಿವ್ ಡಿಗ್ರಿ ಏನಿರುತ್ತೆ? ಸ್ಮಾರ್ಟಿಗೆ ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್ ಇಷ್ಟ ಇರುತ್ತೆ. ಮೋಸ್ಟ್ ಸ್ಮಾರ್ಟೆಸ್ಟ್ ಅಂದರೆ ಅದು ಮೀನಿಂಗ್ಲೆಸ್ ಆಗುತ್ತೆ. ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್. ಸ್ಮಾರ್ಟ್ಗೆ ಸ್ಮಾರ್ಟರ್ ಏನಿದೆ ಕಂಪ್ಯಾರಿಟಿವ್, ಸ್ಮಾರ್ಟೆಸ್ಟ್ ಏನಿದೆ ಸೂಪರ್ಲೇಟಿವ್ ಇತ್ತು. ಮೋಸ್ಟ್ ಸ್ಮಾರ್ಟೆಸ್ಟ್ ಅಂತ ಬರೋದಿಲ್ಲ. ವರ್ಡ್ ರಾಂಗ್ ಇದೆ ಅದು. ಇದೊಂದು ಎಕ್ಸಾಂಪಲ್ ನೋಡಿ, ಇನ್ನೂ ಕ್ಲಿಯರ್ ಆಗುತ್ತೆ ನಿಮಗೆ. ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಆಫ್ ಇಂಟೆಲಿಜೆಂಟ್ ಈಸ್ ಮೋರ್ ಇಂಟೆಲಿಜೆಂಟ್ ಆ್ಯಂಡ್ ಮೋಸ್ಟ್ ಇಂಟೆಲಿಜೆಂಟ್. ಓಕೆ, ಇವಾಗ ನಾವು ಸ್ಮಾರ್ಟಿಗೆ ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್ ಅಂತ ಹೇಳ್ತೀವಿ. ಇಂಟೆಲಿಜೆಂಟ್ಗೆ ನಾವೇನು ಹೇಳ್ತೀವಿ? ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್. ಇವಾಗ ಕ್ವಶನಲ್ಲಿ ನಿಮಗೆ ಮೋಸ್ಟ್ ಇಂಟೆಲಿಜೆಂಟ್ ಆ ವರ್ಡ್ ಇದ್ದಿದ್ರೆ ನೀವು ಮೋಸ್ಟ್ ಇಂಟೆಲಿಜೆಂಟ್ ಇನ್ ದ ಕ್ಲಾಸ್ ಅಂತ ಬರಿಬೋದಾಗಿತ್ತು. ಬರೆಯುವಾಗ ನಿಮಗೆ ಸ್ಮಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್. ಸೊ ಸ್ಮಾರ್ಟೆಸ್ಟ್ ಇನ್ ದ ಕ್ಲಾಸ್ ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಕ್ಯಾನ್ ಯು ಪಾಸ್ ಮೀ ಡ್ಯಾಶ್ ಸಾಲ್ಟ್ ಪ್ಲೀಸ್. ಇದಕ್ಕೆ ತುಂಬ ಈಸಿ ಇದೆ. ಕ್ಯಾನ್ ಯು ಪಾಸ್ ಮೀ ದ ಸಾಲ್ಟ್ ಪ್ಲೀಸ್ ಅಂತ ಕೇಳ್ತೀರಾ. ಸೊ ಇವಾಗ ದ ಆರ್ಟಿಕಲ್ ದ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಕ್ವೆಶನ್ ಏನು? ಡ್ಯಾಶ್ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಇದಕ್ಕೆ ಆನ್ಸರ್ ಏನು? ಆಪ್ಷನ್ ಬಿ, ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಆ್ಯನ್ ಆ್ಯಪಲ್. ಏನಕ್ಕೆ ಅಂದರೆ ಆ್ಯನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ವವಲ್ ಸೌಂಡ್ ಮುಂದೆ. ಆ್ಯಪಲ್ ಅನ್ನೋದೊಂದು ವವಲ್ ಸೌಂಡ್ ಇದೆ. ಸೊ ಅದ್ರ ಮುಂದೆ ನಾವು ಆ್ಯನ್ ಯೂಸ್ ಮಾಡ್ತೀವಿ. ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಸೆಂಟೆನ್ಸ್ ಈಸ್ ಕರೆಕ್ಟ್? ಫಸ್ಟ್ ಆಪ್ಷನ್, ಐ ರೆಡ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್. ಸೆಕೆಂಡ್ ಆಪ್ಷನ್, ಐ ರೆಡ್ ಎ ಇಂಟ್ರೆಸ್ಟಿಂಗ್ ಬುಕ್. ಥರ್ಡ್, ಐ ರೆಡ್ ಇಂಟ್ರೆಸ್ಟಿಂಗ್ ಬುಕ್. ಐ ರೆಡ್ ದ. ನೋಡಿ, ಇದರಲ್ಲಿ ಆರ್ಟಿಕಲ್ ಕೊಟ್ಟಿದ್ದಾರೆ ಎ, ದ ಮತ್ತು ಆ್ಯನ್. ಯಾವ್ದು ಇದಕ್ಕೆ ಯೂಸ್ ಮಾಡ್ತೀವಿ ಈ ಸೆಂಟೆನ್ಸಲ್ಲಿ? ಯಾವ್ದು ಕರೆಕ್ಟ್ ಅಂದರೆ ಆಪ್ಷನ್ ಎ ಕರೆಕ್ಟ್. ಇದಕ್ಕೆ ಐ ರೆಡ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್. ಆರ್ಟಿಕಲ್ ಆ್ಯನ್ ಇಲ್ಲಿ ಯೂಸ್ ಮಾಡ್ತೀವಿ ನಾವು. ಏನಕ್ಕೆ ಅಂದರೆ ಇಂಟ್ರೆಸ್ಟಿಂಗ್ ಅಂತ ಇದೆ. ಸೊ ಇಂಟ್ರೆಸ್ಟಿಂಗ್ ಏನಿದೆ ಅದೊಂದು ವವಲ್. ಆ್ಯನ್ ಇಂಟ್ರೆಸ್ಟಿಂಗ್ ಅಂತ ಯೂಸ್ ಮಾಡ್ತೀವಲ್ಲಿ. ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್. ಐ ರೆಡ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಸಿಮಿಲಿ. ಇವಾಗ ನಾನು ಐಡೆಂಟಿಫೈ ಮಾಡಿ ಸಿಮಿಲಿ ಅಂತ ಹೇಳಿದ ತಕ್ಷಣ ನೀವು ಫೈಂಡ್ ಔಟ್ ಮಾಡಿಬಿಟ್ರಿ ಸಿಮಿಲಿನ ಎಲ್ಲಿದೆ ಅಂತಂದ್ಬಿಟ್ಟು. ಆಪ್ಷನ್ 3ಯಲ್ಲಿದೆ ಸಿಮಿಲಿ. ಏನಕ್ಕೆ ಅಂದರೆ ಹರ್ ಸ್ಮೈಲ್ ಈಸ್ ಲೈಕ್ ಸನ್ಶೈನ್. ಲೈಕ್ ಅಂತ ಇದೆ. ಸೊ ಇದು ಸಿಮಿಲಿ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಓಕೆ, ಈ ಥರ ಕ್ವಿಕ್ಕಾಗಿ ನೀವು ಫೈಂಡ್ ಮಾಡಿಬಿಡ್ತೀರಾ ಎಕ್ಸಾಮಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸಿಮಿಲಿ? ಫಸ್ಟ್ ಆಪ್ಷನ್, ದ ವರ್ಲ್ಡ್ ಈಸ್ ಅ ಸ್ಟೇಜ್. ಸೆಕೆಂಡ್, her eyes were diamonds. Third, he is as busy as a bee. Fourth option, life is a journey. ಇದಕ್ಕೆ ಥರ್ಡ್ ಆಪ್ಷನ್, he is as busy as a bee. ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ? ಇಲ್ಲಿ ಆ್ಯಸ್ ಅಂತ ಇದೆ, ಕಂಪ್ಯಾರಿಸನ್ ಮಾಡಿದ್ದಾರೆ. he is as busy as a bee. ಒಂದು ಬಿ ಒಂದು ಎಷ್ಟು ಬ್ಯುಸಿ ಇರುತ್ತೋ ಅಷ್ಟು ಬ್ಯುಸಿ ಇರ್ತಾನೆ ಇವನು ಅಂತಂದ್ಬಿಟ್ಟು ಕಂಪೇರ್ ಮಾಡಿದ್ದಾರೆ. he is as busy as a bee. ಆ್ಯಸ್ ಅಂದರೆ ಸಿಮಿಲಿ, ಲೈಕ್ ಅಂದರೆ ಸಿಮಿಲಿ. Next question, identify the metaphor. First option, he is unfeeling.
ಸೆಕೆಂಡ್, ಹಿಸ್ ಹಾರ್ಟ್ ಈಸ್ ಆ್ಯಸ್ ಹಾರ್ಡ್ ಆ್ಯಸ್ ಸ್ಟೋನ್. ಸೆಕೆಂಡ್ ಆಪ್ಷನ್ ಏನಿದೆ ಅದು ಸಿಮಿಲ್ ಆಯಿತು. ಥರ್ಡ್ ಆಪ್ಷನ್, ಹಿ ಹ್ಯಾಸ್ ಎ ಹಾರ್ಟ್ ಆಫ್ ಸ್ಟೋನ್. ಫೋರ್ತ್ ಆಪ್ಷನ್, ಹಿಸ್ ಹಾರ್ಟ್ ಈಸ್ ಸ್ಟೋನಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಹಿ ಹ್ಯಾಸ್ ಎ ಹಾರ್ಟ್ ಆಫ್ ಸ್ಟೋನ್. ಹಿ ಹ್ಯಾಸ್ ಎ ಹಾರ್ಟ್ ಆಫ್ ಸ್ಟೋನ್. ಅವನು ಹೃದಯ ಕಲ್ಲಿಂದು ಅಂತ ಹೇಳ್ತಾರಲ್ಲ ಅದು ಹಿ ಹ್ಯಾಸ್ ಎ ಹಾರ್ಟ್ ಆಫ್ ಸ್ಟೋನ್. ಇದು ಮೆಟಫರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಸೆಂಟೆನ್ಸ್ ಕಂಟೈನ್ಸ್ ಎ ಮೆಟಫರ್. ಈ ಸೆಂಟೆನ್ಸಲ್ಲಿ ಮೆಟಫರ್ ಯಾವುದು? ದ ಬೇಬಿ ಈಸ್ ಲೈಕ್ ಎ ರೇ ಆಫ್ ಸನ್ಶೈನ್. ಫಸ್ಟ್ ಆಪ್ಷನ್ ಏನಿದೆ ಅದು ಒಂದು ಸಿಮಿಲಿ ಆಯಿತು. ಸೆಕೆಂಡ್ ಆಪ್ಷನ್, ಹರ್ ಲಾಫ್ಟರ್ ಈಸ್ ಎ ಮೆಲೋಡಿ. ಇದಕ್ಕೆ ರೈಟ್ ಆನ್ಸರ್. ಥರ್ಡ್ ಆಪ್ಷನ್ ಏನಿದೆ, ಹಿ ವಾಸ್ ಆ್ಯಸ್ ಬ್ರೇವ್ ಆ್ಯಸ್ ಎ ಲಯನ್. ಅದು ಸಿಮಿಲಿ ಆಯಿತು. ಸೆಕೆಂಡ್ ಆಪ್ಷನ್ ಏನಿದೆ, ಹರ್ ಲಾಫ್ಟರ್ ಈಸ್ ಎ ಮೆಲೋಡಿ. ಇದಕ್ಕೆ ಮೆಟಫರ್ ಇದು. ಹರ್ ಲಾಫ್ಟರ್ ಈಸ್ ಎ ಮೆಲೋಡಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಸೆಂಟೆನ್ಸ್ ಕರೆಕ್ಟ್ಲಿ ಯೂಸಸ್ ಆ್ಯನ್ ಅಡ್ಜೆಕ್ಟಿವ್. ಈ ನಾಲ್ಕರಲ್ಲಿ ಯಾವುದೊಂದು ಕರೆಕ್ಟ್ ಸೆಂಟೆನ್ಸ್ ಅಡ್ಜೆಕ್ಟಿವ್ ಯೂಸ್ ಮಾಡ್ತಾ ಇದೆ ಇದರಲ್ಲಿ? ಫಸ್ಟ್ ಆಪ್ಷನ್, ಹಿ ರನ್ಸ್ ಫಾಸ್ಟ್. ಸೆಕೆಂಡ್, ಶಿ ಈಸ್ ಎ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್. ಥರ್ಡ್, ದೆ ಡ್ಯಾನ್ಸ್ ಗ್ರೇಸ್ಫುಲಿ. ಡಿ, ಶಿ ಸ್ಪೀಕ್ಸ್ ಫ್ಲೂಯೆಂಟ್ಲಿ. ಇದಕ್ಕೆ ಆಪ್ಷನ್ ಬಿ, ಶಿ ಈಸ್ ಎ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್. ಮ್ಯೂಸಿಷಿಯನ್ ಬಗ್ಗೆ ಹೇಳ್ತಿರೋದು, ಒಂದು ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿರೋದು. ಅಡ್ಜೆಕ್ಟಿವ್ ಏನು ಮಾಡುತ್ತೆ? ಒಂದು ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತದೆ. ಮ್ಯೂಸಿಷಿಯನ್ ಹೇಗಿದ್ದಾರೆ ಅಂತಂದರೆ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್. ಅಡ್ಜೆಕ್ಟಿವ್ ಏನು ಮಾಡುತ್ತೆ? ನೌನ್ ಬಗ್ಗೆ ಹೇಳ್ತಾ ಇದೆ. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಅಡ್ಜೆಕ್ಟಿವ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ದ ಬ್ರೈಟ್ ಸನ್ ಶೋನ್ ಓವರ್ ದ ಕಾಮ್ ಸಿ. ಇವಾಗ ಆಪ್ಷನ್ಸಲ್ಲಿ ಏನಿದೆ? ಬ್ರೈಟ್, ಶೋನ್, ಓವರ್, ಸಿ. 4 ಇದೆ. ಸೊ 4 ಆಪ್ಷನಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬ್ರೈಟ್. ದ ಬ್ರೈಟ್ ಸನ್ ಶೋರ್ ಓವರ್ ದ ಕಾಮ್ ಸಿ. ಇವಾಗ ಆಪ್ಷನಲ್ಲಿ ಕಾಮ್ ಅಂತ ಕೊಟ್ಟಿಲ್ಲ ನಿಮಗೆ. ಆಪ್ಷನಲ್ಲಿ ಕಾಮ್ ಅಂತ ಕೊಟ್ಟರೆ ಅದು ಕೂಡ ಒಂದು ಅಡ್ಜೆಕ್ಟಿವ್ ಆಗುತ್ತೆ. ಇಲ್ಲಿ ಆಪ್ಷನ್ಸಲ್ಲಿ ಬರೀ ಬ್ರೈಟ್ ಅಂತ ಕೊಟ್ಟಿದ್ದಾರೆ. ಸೊ ದ ಬ್ರೈಟ್ ಸನ್ ಶೋನ್ ಓವರ್ ದ ಕಾಮ್ ಸಿ. ಬ್ರೈಟ್ ಇದಕ್ಕೆ ರೈಟ್ ಆನ್ಸರ್. ಬ್ರೈಟ್ ಒಂದು ಅಡ್ಜೆಕ್ಟಿವ್. ನೋಡಿ, ಈ ಸರಿ ಅಬ್ಜೆಕ್ಟಿವ್ ಕ್ವೆಶನ್ ನಿಮಗೆ ಯಾವ ರೀತಿ ಕೊಟ್ಟರೂ ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು. ಕೊಡ್ತಾರೆ 100% ಅಬ್ಜೆಕ್ಟಿವ್, ಸಿಮಿಲಿ, ಮೆಟಫರಲ್ಲಿ ಯಾವುದಾದ್ರೂ ಒಂದು ಕೊಡ್ತಾರೆ. ಓಕೆ, ಕ್ವೆಶನ್ ನೋಡಿ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಬ್ಜೆಕ್ಟಿವ್. ದಿಸ್ ಈಸ್ ದ ಡ್ಯಾಶ್ ಮೂವಿ ಐ ಹ್ಯಾವ್ ಎವರ್ ಸೀನ್. ಫಸ್ಟ್ ಆಪ್ಷನ್ ಏನಿದೆ? ಮೋಸ್ಟ್ ಎಕ್ಸೈಟಿಂಗ್. ಸೆಕೆಂಡ್, ಮೋರ್ ಎಕ್ಸೈಟಿಂಗ್. ಇದೆರಡರಲ್ಲಿ ಒಂದಿದೆ. ಯಾವುದಿದು ಆನ್ಸರ್ ನೋಡಿ? ಫಸ್ಟ್ ಆಪ್ಷನ್ ಮೋಸ್ಟ್ ಎಕ್ಸೈಟಿಂಗ್. ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಮೋಸ್ಟ್ ಅಂತ ಯೂಸ್ ಮಾಡಿದ್ದೀವಿ, ಮೋರ್ ಏನಕ್ಕೆ ಯೂಸ್ ಮಾಡಿಲ್ಲ? ಮೋಸ್ಟ್ ಎಕ್ಸೈಟಿಂಗ್ ಅಂದರೆ ಏನಕ್ಕೆ? ದಿಸ್ ಈಸ್ ದ ಮೋಸ್ಟ್ ಎಕ್ಸೈಟಿಂಗ್ ಮೂವಿ ಐ ಹ್ಯಾವ್ ಎವರ್ ಸೀನ್. ಇದುವರೆಗೂ ಎಷ್ಟೊಂದು ಮೂವಿ ನೋಡಿದ್ದೀನಿ, ಇದು ಮೋಸ್ಟ್ ಎಕ್ಸೈಟಿಂಗ್ ಆಗಿತ್ತು ಅಂದರೆ ಇದು ಬೆಸ್ಟ್ ಆಗಿತ್ತು ಅಂತಂದ್ಬಿಟ್ಟು. ನೋಡಿ, ಈ ಸ್ಲೈಡಲ್ಲಿ ಇದು ಎಕ್ಸಾಮ್ಗಿರುತ್ತೆ ನಿಮಗೆ. ಪಾಸಿಟಿವ್, ಕಂಪೇರೇಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಪೇಪರ್ 2 ಅಲ್ಲಿರುತ್ತೆ. ಕೆಲವು ಸರಿ ಪೇಪರ್ 1ಅಲ್ಲೂ ಕೇಳ್ತಾರೆ. ಯಾವುದರಲ್ಲಿ ಪ್ಯಾಸೇಜ್ಗೆ ರಿಲೇಟೆಡ್ ಕ್ವೆಶನ್ಸ್ ಇರುತ್ತಲ್ಲ ಅಲ್ಲಿ ಕೇಳ್ತಾರೆ, ಅಥವಾ ಪೊಯಮ್ಗೆ ರಿಲೇಟೆಡ್ ಕ್ವೆಶನ್ಸ್ ಇರುತ್ತಲ್ಲ ಅಲ್ಲಿ ಕೇಳ್ತಾರೆ. ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಒಂದು ಕ್ವೆಶನ್. ಓಕೆ, ಪಾಸಿಟಿವಲ್ಲಿ ಬ್ಯೂಟಿಫುಲ್ ಇದ್ದರೆ, ಕಂಪ್ಯಾರಿಟಿವಲ್ಲಿ ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಇವಾಗ ಸೂಪರ್ಲೇಟಿವಲ್ಲಿ ಎಲ್ಲದಕ್ಕೂ ನಿಮಗೆ ಮೋಸ್ಟ್ ಬರೋದಿಲ್ಲ. ಅದಕ್ಕೆ ನಾನು ಸೆಲೆಕ್ಟೆಡ್ ಒಂದು ಕ್ವೆಶನ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಅಂದರೆ ಸೆಲೆಕ್ಟೆಡ್ ಎಕ್ಸಾಂಪಲ್ಸ್ ಇಲ್ಲಿದೆ. ಯಾವುದು? ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಬಿಗ್, ಬಿಗ್ಗರ್, ದ ಬಿಗ್ಗೆಸ್ಟ್. ಬಿಗ್ಗರ್, ಬಿಗ್ಗರ್, ಬಿಗ್ಗೆಸ್ಟ್ ಅಂತ ಇದೆಯಲ್ಲ, ಬಿಗ್ಗೆಸ್ಟ್ ಮುಂದೆ ನಾವು ದ ಬಿಗ್ಗೆಸ್ಟ್ ಅಂತ ಹೇಳ್ತೀವಿ, ಮೋಸ್ಟ್ ಬಿಗ್ಗೆಸ್ಟ್ ಅಂತ ಹೇಳೋಲ್ಲ. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್, ಬಿಗ್ಗೆಸ್ಟ್ ಮುಂದೆ ದ ಯೂಸ್ ಮಾಡ್ತೀವಿ. ಬ್ಲ್ಯಾಕ್, ಬ್ಲ್ಯಾಕರ್, ಬ್ಲ್ಯಾಕೆಸ್ಟ್, ಬ್ಲ್ಯಾಕೆಸ್ಟ್ ಮುಂದೆ ದ ಬ್ಲ್ಯಾಕೆಸ್ಟ್. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀರಾ, ಹೀ ಈಸ್ ದ ಬ್ಲ್ಯಾಕೆಸ್ಟ್ ಪರ್ಸನ್ ಐ ಹ್ಯಾವ್ ಎವರ್ ಸೀನ್ ಅಂತ ಹೇಳ್ತೀರಾ. ದ ಬ್ಲ್ಯಾಕೆಸ್ಟ್ ಪರ್ಸನ್, ದ ಅಂತ ಹೇಳ್ತೀರಾ. ಮೋಸ್ಟ್ ಬ್ಲ್ಯಾಕೆಸ್ಟ್ ಪರ್ಸನ್ ಅಂತ ಯೂಸ್ ಮಾಡಲ್ಲ. ಹೀ ಈಸ್ ದ ಬ್ಲ್ಯಾಕೆಸ್ಟ್ ಪರ್ಸನ್ ಐ ಹ್ಯಾವ್ ಎವರ್ ಸೀನ್. ನೆಕ್ಸ್ಟ್, ಬ್ರೈಟ್, ಬ್ರೈಟರ್, ದ ಬ್ರೈಟೆಸ್ಟ್. ಕ್ಲೀನ್, ಕ್ಲೀನರ್, ದ ಕ್ಲೀನೆಸ್ಟ್. ನೆಕ್ಸ್ಟ್, ಕ್ಲೇವರ್, ಕ್ಲೇವರರ್, ದ ಕ್ಲೇವರೆಸ್ಟ್. ನೆಕ್ಸ್ಟ್, ಕನ್ಫ್ಯೂಸ್ಡ್, ಮೋರ್ ಕನ್ಫ್ಯೂಸ್ಡ್, ದ ಮೋಸ್ಟ್ ಕನ್ಫ್ಯೂಸ್ಡ್ ಪರ್ಸನ್ I have ever seen. He is the most confused person I have ever seen. The most confused. Next, difficult, more difficult, the most difficult. Difficult, more difficult, the most difficult. Next question. Which of the following sentences contains a comparative adjective? Comparative degree ಅಂತಂದ್ಬಿಟ್ಟು adjective ಇದೆ ಇದರಲ್ಲಿ. ಯಾವುದು ನೋಡೋಣ. First option, she is the fastest runner in the ಸ್ಕೂಲ್. ಫಾಸ್ಟೆಸ್ಟ್ ಏನಿದೆ ಅದು ಸೂಪರ್ಲೇಟಿವ್ ಆಯಿತು.
ಸೆಕೆಂಡ್ ಆಪ್ಷನ್ ಹಿ ಈಸ್ ಟಾಲರ್ ದ್ಯಾನ್ ಹಿಸ್ ಬ್ರದರ್. ಟಾಲರ್ ದ್ಯಾನ್ ಹಿಸ್ ಬ್ರದರ್ ಇಬ್ಬರ ಜೊತೆ ಕಂಪೇರ್ ಮಾಡ್ತಿದ್ದಾರೆ. ಹಿ ಅನ್ನೋದೊಬ್ಬರ ಬಾಯ್, ಇನ್ನೊಂದು ಬ್ರದರ್ ಒಂದು ಬಾಯ್, ಇಬ್ಬರ ಜೊತೆ ಕಂಪ್ಯಾರಿಷನ್ ಆಗ್ತಾ ಇದೆ. ಟಾಲರ್ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್, ಟಾಲರ್ ಅನ್ನೋದೊಂದು ಅಡ್ಜೆಕ್ಟಿವ್. ಓಕೆ, ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, fill in the blanks with the correct adjective. She wore a dash dress to the party. ಇಲ್ಲಿ ರೆಡ್ ಇದೆ, ಕ್ವಿಕ್ಲಿ ಇದೆ, ರನ್ಸ್ ಇದೆ, ಸ್ಪೋಕ್ ಅಂತ ಇದೆ. ಶಿ ವೋರ್ ಎ ರೆಡ್ ಡ್ರೆಸ್ ಟು ದ ಪಾರ್ಟಿ ಇದಕ್ಕೆ ರೈಟ್ ಆನ್ಸರ್. ರೆಡ್ ಇಲ್ಲಿ ಏನಿದೆ ಒಂದು ಅಡ್ಜೆಕ್ಟಿವ್, ಕ್ವಿಕ್ಲಿ ಏನಿದೆ ಒಂದು ಅಡ್ವರ್ಬ್. ರೆಡ್ ಇದೆಯಲ್ಲ ಅದು ರೆಡ್ ಆಗಿರಲಿ, ಕಲರ್ಸ್ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಕಲರ್ಸ್ ಏನಿದೆ ಒಂದು ಅಡ್ಜೆಕ್ಟಿವ್. ರೆಡ್, ಬ್ಲ್ಯಾಕ್, ಬ್ರೌನ್ ಎಲ್ಲ ಅಡ್ಜೆಕ್ಟಿವ್. Next question, identify the adjectives in the following sentence. The tall, thin man entered the room quietly. Quietly. ಇದಕ್ಕೆ ಆಪ್ಷನ್ ಎ ಟಾಲ್ ಮತ್ತು ಥಿನ್ ರೈಟ್ ಆನ್ಸರ್. ಏನಕ್ಕೆ ಟಾಲ್ ಮತ್ತು ಥಿನ್ ರೈಟ್ ಆನ್ಸರ್ ಅಂದರೆ ಟಾಲ್ ಮತ್ತು ಥಿನ್ ಏನಿದೆ ಅಡ್ಜೆಕ್ಟಿವ್ ಆಗಿರುತ್ತೆ. ಹೇಗಿದ್ದಾನೆ ಪರ್ಸನ್ ಅಂತಂದ್ಬಿಟ್ಟು ಎ ಮ್ಯಾನ್ ಎಂಟರ್ಡ್ ದ ರೂಮ್ ಹೇಗಿದ್ದಾನೆ ಅಂತಂದರೆ ಎ ಟಾಲ್ ಮ್ಯಾನ್, ಎ ಥಿನ್ ಮ್ಯಾನ್, ಇದೆಲ್ಲ ಮ್ಯಾನ್ ಬಗ್ಗೆ ಹೇಳ್ತಾ ಇದೆ, ಒಂದು ನೌನ್ ಬಗ್ಗೆ ಹೇಳ್ತಾ ಇದೆ. ಟಾಲ್ ಮ್ಯಾನ್, ಥಿನ್ ಮ್ಯಾನ್, ಇದು ಟಾಲ್ ಮತ್ತು ಥಿನ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಕ್ವೆಶನ್, ವಿಚ್ ಸೆಂಟೆನ್ಸ್ ಯೂಸಸ್ ಎ ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ಸೂಪರ್ಲೇಟಿವ್ ಇದರಲ್ಲಿ ಯಾವುದು? ಫಸ್ಟ್ ಆಪ್ಷನ್, ಶಿ ಈಸ್ ಎ ಹ್ಯಾಪಿಯರ್ ಟುಡೇ. ಹ್ಯಾಪಿಯರ್ ಅನ್ನೋದೊಂದು ಕಂಪ್ಯಾರೇಟಿವ್. ದಿಸ್ ಈಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್, ಇದರಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್. ದಿಸ್ ಈಸ್ ದ ಬೆಸ್ಟ್ ಡೇ. ಬೆಸ್ಟ್, ಗುಡ್, ಬೆಟರ್, ಬೆಸ್ಟ್. ಬೆಸ್ಟ್ ಅನ್ನೋದೇನಿದೆ ಒಂದು ಸೂಪರ್ಲೇಟಿವ್. ಬೆಸ್ಟ್ ಏನಿದೆ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಯಿತು. ನೆಕ್ಸ್ಟ್ ಕ್ವೆಶನ್, ಚೂಸ್ ದ ಸೆಂಟೆನ್ಸ್ ದಟ್ ಕರೆಕ್ಟ್ಲಿ ಯೂಸಸ್ ಅನ್ ಅಡ್ಜೆಕ್ಟಿವ್. ಫಸ್ಟ್ ಆಪ್ಷನ್, ದ ಬಾಯ್ ರ್ಯಾನ್ ಕ್ವಿಕ್ಲಿ. ದ ಬಾಯ್ ರ್ಯಾನ್ ಕ್ವಿಕ್ಲಿ ಇಲ್ಲಿ ಅಡ್ಜೆಕ್ಟಿವ್ ಬಂತು. ಆಪ್ಷನ್ ಬಿ ಅಲ್ಲಿ ಏನಿದೆ? ದ ಬ್ಲೂ ಸ್ಕೈ ವಾಸ್ ಕ್ಲಿಯರ್. ಥರ್ಡ್ ಆಪ್ಷನ್ ಏನಿದೆ? ಶಿ ಸಿಂಗ್ಸ್ ವೆಲ್. ಶಿ ಸಿಂಗ್ಸ್ ವೆಲ್ಲಲ್ಲಿ ಏನಿದೆ ಇಲ್ಲಿ? ಯಾವುದೋ ಒಂದು ಅಡ್ಜೆಕ್ಟಿವ್ ಇಲ್ಲ. ಆಪ್ಷನ್ ಡಿ ಅಲ್ಲಿ ಏನಿದೆ? ದೇ ಅರೈವ್ಡ್ ಅರ್ಲಿ. ಅರ್ಲಿ ಏನಿದೆ ಒಂದು ಅಡ್ವರ್ಬ್. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ದ ಬ್ಲೂ ಸ್ಕೈ ವಾಸ್ ಕ್ಲಿಯರ್. ಸ್ಕೈ ಹೇಗಿತ್ತು? ಬ್ಲೂ ಕಲರ್ ಆಗಿತ್ತು. ಕಲರ್ ಬ್ಲೂ ಕಲರಲ್ಲಿತ್ತು. ಬ್ಲೂ ಏನಿದೆ ಒಂದು ಅಡ್ಜೆಕ್ಟಿವ್. ನೆಕ್ಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಡ್ಜೆಕ್ಟಿವ್. ದಿಸ್ ಪ್ರಾಬ್ಲಮ್ ಈಸ್ ಡ್ಯಾಶ್ ದ್ಯಾನ್ ಐ ಥಾಟ್. ಅಂದರೆ ಫಸ್ಟ್ ಆಪ್ಷನ್ ಏನಿದೆ? ಮೋರ್ ಕಾಂಪ್ಲಿಕೇಟೆಡ್, ಬಿ ಮೋಸ್ಟ್ ಕಾಂಪ್ಲಿಕೇಟೆಡ್, ಸಿ ಕಾಂಪ್ಲಿಕೇಟೆಸ್ಟ್, ಡಿ ವೆರಿ ಕಾಂಪ್ಲಿಕೇಟೆಡ್. ಇದಕ್ಕೆ ಆನ್ಸರ್ ನನಗೆ ಕಮೆಂಟ್ ಮಾಡಿ ಹೇಳಬೇಕು. ಆಪ್ಷನ್ ಯಾವುದು ಏನೋ ಅಥವಾ ಬಿ ನೋ ಅಂತಂದ್ಬಿಟ್ಟು ಎರಡು ಆಪ್ಷನಲ್ಲಿ ಯಾವುದಾದ್ರೂ ಒಂದು ಹೇಳಿ ನೀವು. ಕ್ವೆಶನ್ ನಂಬರ್ 9 ಯಾವುದು ಆನ್ಸರ್ ಇದಕ್ಕೆ? ದಿಸ್ ಪ್ರಾಬ್ಲಮ್ ಈಸ್ ಡ್ಯಾಶ್ ದ್ಯಾನ್ ಐ ಥಾಟ್. ಇದಕ್ಕೆ ಆಪ್ಷನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಕಂಟೈನ್ ಆನ್ ಅಡ್ಜೆಕ್ಟಿವ್ ದಟ್ ಡಿಸ್ಕ್ರೈಬ್ಸ್ ಕಲರ್. ಕಲರ್ ಯಾವುದು ಇದರಲ್ಲಿದೆ ಅಂದರೆ ಅಡ್ಜೆಕ್ಟಿವ್ ಒಂದು ಕಲರ್, ಇದರಲ್ಲಿ ಯಾವ್ದು ಕಲರ್ ತೋರಿಸ್ತಾ ಇದೆ ಅಂದರೆ ಈಸಿ ಇದೆ, ವೆರಿ ಈಸಿ ಕ್ವೆಶನ್ ಇದು. ಆಪ್ಷನ್ ಸಿ, ಹಿ ಬಾಟ್ ಎ ರೆಡ್ ಕಾರ್. ರೆಡ್ ಕಾರ್ ಅನ್ನೋದೊಂದು ಅಡ್ಜೆಕ್ಟಿವ್. ರೆಡ್ ಅನ್ನೋದೊಂದು ಅಡ್ಜೆಕ್ಟಿವ್, ಕಾರ್ ಅನ್ನೋದೊಂದು ನೌನ್. ರೆಡ್ ಕಾರ್ ಅಡ್ಜೆಕ್ಟಿವ್ ಏನು ಮಾಡ್ತದೆ? ನೌನ್ ಬಗ್ಗೆ ಹೇಳ್ತದೆ. ಯಾವ ಕಲರ್ ಇಲ್ಲಿದೆ, ಹೇಗಿದೆ, ನೋಡೋಕ್ಕೆ ದಪ್ಪ ಇದೆಯೋ, ಸಣ್ಣ ಇದೆಯೋ, ಟಾಲ್, ಥಿನ್, ಫ್ಯಾಟ್, ಇದೆಲ್ಲ ಕಲರ್ ಬಗ್ಗೆ ಹೇಳುತ್ತೆ. ಹೇಗಿದ್ದಾರೆ, ಹೀ ಈಸ್ ವೆರಿ ಲೈಟ್, ಡಾರ್ಕ್, ಅಥವಾ ಏನೋ ಒಂದು ಕಲರ್ಸ್ ಬಗ್ಗೆ ಹೇಳ್ತಾ ಇರ್ತೀರಾ, ಅವ್ರ ಅಪಿಯರೆನ್ಸ್ ಹೇಗಿದೆ ನೋಡೋಕ್ಕೆ, ಇದೆಲ್ಲ ಅಡ್ಜೆಕ್ಟಿವಲ್ಲಿ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಹೊಸದಾಗಿ ನಮ್ಮ ಚಾನಲ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, 2 to 3 ಡೇಸ್ ಇದೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ. ಏನು ಟೆನ್ಷನ್ ಮಾಡ್ಕೊಬೇಡಿ, ಏನು ಗಾಬರಿ ಆಗಬೇಡಿ. ಏನಕ್ಕೆ ಅಂದರೆ ನೀವು ಆಲ್ರೆಡಿ ಇದೆಲ್ಲ ವೀಡಿಯೋಸ್ ನೋಡಿದ್ದೀರಾ. ಇಟ್ ಈಸ್ ಮೋರ್ ದ್ಯಾನ್ ಎನಫ್. ನೀವು ಈಸಿಯಾಗಿ ಒಂದು ಪಾಸ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.